ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ವನದಿ ನಿರ್ಜನದಿ ಮೌನದಿ ತಪವ ನೆಸಗುವನ ನೆನಪಿನಲ್ಲಿ ಪಿಂತಿನನುಭವ ಉಳಿಯದೇನು, ಇನಿ ನೋಟ ಸವಿಯೂಟ ಕಿನಿಸು ಕರುಬುಗಳಾಟ ಕನಲುತಿ ಹೂವಾಳದಲ್ಲಿ ಮಂಕುತಿಮ್ಮ. 372ನೇ ಕಗ್ಗ ಇದು. ವನದಿ, ಯಾವುದೋ ಕಾಡಲ್ಲಿ, ನಿರ್ಜನದಲ್ಲಿ, ಮೌನದಲ್ಲಿ, ಯಾವ ಮಾತು ಆಡದೆ ತಪವನೆಸಗು, ಯಾರೋ ಒಬ್ಬ ಋಷಿ ತಪಸ್ಸು ಮಾಡ್ತಾ ಇದ್ದಾನೆ ಅಂತ ಅಂದರೆ ಅವನ ನೆನಪಿನಲ್ಲಿ ಪಿಂತಿನ ಅನುಭವ ಉಳಿಯದೇನು, ಉಳಿದಿರುತ್ತೆ. ಹಳೆ ಅನುಭವಗಳಿದ್ದೇ ಇರುತ್ತೆ ತಾನೆ. ನಮ್ಮೆಲ್ಲರ ಅನುಭವಗಳ ಮೊತ್ತವೇ ನಾವು ಅನ್ನೋದಾದರೆ ಸನ್ಯಾಸ ತಗೊಂಡು ಯಾವುದೋ ಕಾಡಿನೊಳಗೆ ನಿರ್ಜನವಾದ ಜಾಗದಲ್ಲಿ ಕೂತ್ಕೊಂಡು ಮಾಡಿದ ಮಾತ್ರಕ್ಕೆ ಹಳೆ ನೆನಪುಗಳು ಅಳಿಸಿ ಹೋಗೋದಿಲ್ವಲ್ಲ, ಅವಿದ್ದೇ ಇರುತ್ತವೆ. ಇನ್ನು ನೋಟ ಸವಿಯೂಟ, 2 ಪಾಸಿಟಿವ್ದು ಹೇಳಿದ್ದಾರೆ. ಸುಂದರವಾದ ನೋಟ, ರುಚಿಯಾದ ಆಹಾರ ನಾವು ತಿಂದಿದ್ದು, ಕಳೆದ ಒಳ್ಳೆಯ ಕ್ಷಣಗಳು. 2 ನೆಗೆಟಿವ್ ಹೇಳ್ತಾರೆ. ಕಿನಿಸು ಕರುಬುಗಳ ಆಟ, ಏನೋ ಸಿಟ್ಟು, ಮುಸಿಮುಸು, ಕರುಬು, ಯಾರೋ ಹೊಟ್ಟೆ ಕಿಚ್ಚಿಗೆ ಮಾಡಿದಂಥ ಕೆಟ್ಟ ಕೆಲಸಗಳು. ಕನಲುತಿ ಹೂವಾಳದಲ್ಲಿ, ಆಳದಲ್ಲಿ ಅವು ಇದ್ದೇ ಇರುತ್ತವೆ ಅಂತ. ನಿಸಾರ್ ಅಹ್ಮದ್ ಅವರು ತಮ್ಮದೊಂದು ಕವಿತೆಯಲ್ಲಿ ಬರೀತಾರೆ, ಕಲ್ಲಿನಂದದಿ ಬಿದ್ದು ತಿಳಿಯಾದ ಎದೆಗೊಳವ ರಾಡಿಗೊಳಿಸುವೆ ಏಕೆ ಮಧುರ ನೆನಪೆ, ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆನಪ ಅಂತ ಬರ್ತಾ ಹೋಗುತ್ತೆ ಆ ಕವಿತೆ. ಅಂದರೆ ಈ ಉಪಮೆಯನ್ನು ತುಂಬ ಜನ ಬಳಸ್ತಾರೆ. ನಮ್ಮ ಮನಸ್ಸು ಒಂದು ಕೊಳ ಇದ್ದ ಹಾಗೆ, ಅದರಲ್ಲಿ ಆ ನೆನಪು, ಇವ್ರು ಹೇಳ್ದಾಗೆ ಇನ್ನಿನೋಟ, ಸವಿಯೂಟ, ಕಿನಿಸು, ಕರುಬುಗಳು, ನಾವೆಲ್ಲರೂ ಆ ಪಾಸಿಟಿವ್ ನೆಗೆಟಿವ್ ಎಲ್ಲದನ್ನೂ ಅನುಭವಿಸಿಯೇ ಇರ್ತೀವಿ. ಅನುಭವಗಳು ಒಳ್ಳೆಯ ಕೆಟ್ಟದ್ದ ಅಂತ ಇರೋದಿಲ್ಲ, ಕೇವಲ ಅವು ಅನುಭವಗಳಷ್ಟೇ ಅಂತ ಒಂದು ಮಾತಿದೆ. ಎಕ್ಸ್ಪೀರಿಯನ್ಸ್ ಆರ್ ಓನ್ಲಿ ಎಕ್ಸ್ಪೀರಿಯನ್ಸ್, ದೇ ಆರ್ ನೀದರ್ ಗುಡ್ ನಾರ್ ಬ್ಯಾಡ್ ಅಂತ. ಅದನ್ನು ಆ ಅನುಭವದ ಮೂಲಕ ಪಾಸ್ ಆಗ್ತಿರುವಾಗಷ್ಟೇ ಅದು ಒಳ್ಳೆಯದು ಕೆಟ್ಟದು. ಯಾಕೆಂದರೆ ಈಗ ನೀವು ಅನುಭವಿಸಿದ ಎಲ್ಲ ಕೆಟ್ಟ ನೆನಪುಗಳನ್ನು ನೀವು ಒಂದ್ಸಲ ಯೋಚನೆ ಮಾಡಿಕೊಂಡ್ರೆ ಆವಾಗೇನು ಅಷ್ಟೊಂದು ನೋವು ದುಃಖ ಆಗೋದಿಲ್ಲ. ದೇ ಆರ್ ಓನ್ಲಿ ಎಕ್ಸ್ಪೀರಿಯನ್ಸ್. ಆದರೆ ಅವೆಲ್ಲ ಮರೆತು ಹೋಗೋದಿಲ್ಲ ನಮಗೆ, ಅವೆಲ್ಲ ತಳದಲ್ಲಿ ಕೂತಿರುತ್ತೆ. ಯಾವುದೋ ಒಂದು ಕಲ್ಲು ಹೊಡೆದಾಗ, ಅದು ರಾಡಿ ಆದಾಗ ಮತ್ತೆ ಆ ನೆನಪುಗಳು ಮೇಲೆದ್ದು ಬರುತ್ತವೆ. ನಾವು ಆಗ ಅನುಭವಿಸಿದ ಒಂದು ಟಿಂಜನ್ನ ಈಗ ಮತ್ತೆ ಅನುಭವಿಸುವ ಹಾಗೆ ಮಾಡುತ್ತವೆ. ಅದರ ಅರ್ಥ ಏನಂದರೆ, ತಳದಲ್ಲಿ ಹೋಗಿ ಕೂತಿರುತ್ತವೆ ನಾವು ಅನುಭವಿಸಿದ ಎಲ್ಲವೂ, ಮರೆತು ಹೋಗೋದಿಲ್ಲ ಯಾರಿಗೂ. ಎಲ್ಲವೂ ಇನ್ನಿನೋಟ ಸವಿಯೂಟ ಕಿನಿಸು ಕರುಬಿನ ಆಟ ಎಲ್ಲವೂ ಕೆಳಗಿರುತ್ತೆ. ಯಾರೋ ಒಬ್ಬರು ನಮಗೆ ಮೋಸ ಮಾಡಿರ್ತಾರೆ, ನಮಗೆ ಅವಮಾನ ಮಾಡಿರ್ತಾರೆ, ಯಾರೋ ಒಬ್ಬರು ನಮಗೆ ಪ್ರೀತಿ ತೋರಿಸಿರ್ತಾರೆ, ನಾವು ತುಂಬ ನೋವಿನಲ್ಲಿದ್ದಾಗ ಹಣೆ ಸವರಿರ್ತಾರೆ, ಅದೆಲ್ಲ ನಮಗೆ ನೆನಪಿನಲ್ಲಿರುತ್ತೆ. ನಮ್ಮ ಮೆದುಳಿಗೆ ಅಂಥದ್ದೊಂದು ವಿಶಿಷ್ಟವಾದ ಶಕ್ತಿ ಇದೆ, ಎಲ್ಲವನ್ನೂ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಅಂಥದ್ದು. ಅವೆಲ್ಲ ನಮ್ಮ ನೆನಪಿನಲ್ಲಿ ಇರುತ್ತೆ. ಆದರೆ ಈ ನೆನಪುಗಳು ನೆಗೆಟಿವ್ ಆಗಿರುವಾಗ ಅವು ನಮ್ಮನ್ನೇ ಹಾಂಟ್ ಮಾಡೋಕ್ಕೆ ನಾವು ಬಿಡಬಾರ್ದು. ಆ ಅನುಭವಗಳು ನಮಗೆ ಪಾಠ ಕಲಿಸಬೇಕು ಅಷ್ಟೇ. ಆಫ್ಟರ್ ಎ ಪಾಯಿಂಟ್ ನಾವು ಅದ್ರ ಮೂಲಕ ಹೋಗ್ತಾ ಇರುವಾಗ ನೋವಿರುತ್ತೆ, ಅವಮಾನ ಅನುಭವಿಸಿದಾಗ ಸಂಕಟ ಇರುತ್ತೆ, ಅದು ತುಂಬ ಸಹಜವಾದ್ದು. ಆದರೆ ಕಾಲಾನುಕ್ರಮದಲ್ಲಿ ಯಾವಾಗ ನಾವು ಮನದ ಕೊಳದಲ್ಲಿ ಅದನ್ನು ಕೆಳಗಡೆ ಆಳಕ್ಕೆ ತಳ್ಳಿಬಿಡ್ತೀವಿ, ಅಲ್ಲಿ ಅವು ಕನಲ್ತಾ ಇರಲಿ, ಅವು ಮೇಲೆ ಬಂದು ನನ್ನ ಮತ್ತೊಬ್ಬರ ಸಂಬಂಧವನ್ನು ಹಾಳುಗೆಡಹದೇ ಇರಲಿ, ಮತ್ತೊಮ್ಮೆ ನಾನು ಅವ್ರ ಜೊತೆ ಡೀಲ್ ಮಾಡಬೇಕಾಗಿ ಬಂದಾಗ ಇದರ ನೆನಪು ನನಗೆ ಪಾಠವನ್ನು ಕಲಿಸ್ಲಿ ಅಂತ. ಅದು ಸುಖದ ನೆನಪು ಆಗಿರಬಹುದು. ಇವ್ರು ನನಗೊಂದು ದಿವಸ ಹಸಿದಾಗ ಅನ್ನ ಹಾಕಿದ್ರು ಅನ್ನುವ ನೆನಪು ಆಳದಲ್ಲಿ ಇದ್ದರೆ ಮತ್ತೊಂದು ಸಲ ಆ ವ್ಯಕ್ತಿ ಎದುರಿಗೆ ಬಂದಾಗ ನಾವು ಸೌಜನ್ಯದಿಂದ ಬಿಹೇವ್ ಮಾಡ್ತೀವಿ. ಅವರ ಜೊತೆ ನಾವು ನಮ್ಮ ಕೈಲಿ ಏನು ಸಾಧ್ಯ ಅದನ್ನು ಮಾಡ್ತೀವಿ. ಯಾರೋ ನಮಗೆ ಮೋಸ ಮಾಡಿದವ್ರು ಎದುರಿಗೆ ಬಂದರೆ ನಾವು ಪ್ರೀತಿಯಿಂದನೇ ಮಾತಾಡಿಸ್ಬೋದು, ಆದರೆ ನಾವು ಎಚ್ಚರಿಕೆಯಿಂದ ಇರ್ತೀವಿ, ಪಾಠ ಕಲಿತೀವಿ. ಸೊ ನಮ್ಮ ಜೀವನದಲ್ಲಿ ಆಗುವ ಎಲ್ಲ ಅನುಭವಗಳು ನಮ್ಮನ್ನು ರೂಪುಗೊಳಿಸ್ತಾ ಹೋಗುತ್ತವೆ ಮತ್ತು ಒಳ್ಳೆಯ ಕೆಟ್ಟ ಅನುಭವಗಳು ಆಯಾ ಸಂದರ್ಭಕ್ಕೆ ಸರಿಯಾದ ಪಾಠಗಳನ್ನು ಕಲಿಸ್ತಾ ಹೋಗುತ್ತವೆ. ಸೊ ಯಾವ ನಿರ್ಜನ, ಎಷ್ಟು ದೂರ ಎಲ್ಲೆಲ್ಲೇ ಲೋಕದಿಂದ ತಪ್ಪಿಸ್ಕೊಂಡು ಹೋದರೂ ಈ ಅನುಭವಗಳು ನಮ್ಮ ಜೊತೆಯಲ್ಲೇ ಇರುತ್ತವೆ ಅನ್ನೋದು ನಮ್ಮ ಅರಿವಿನಲ್ಲಿರಬೇಕು. ಆದರೆ ಅದಕ್ಕೆ ನಾವು ಎಷ್ಟು ತೀವ್ರವಾಗಿ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಕೈಲಿದೆ. ಅದು ನಾವು ಮೆಚ್ಯೂರ್ ಆಗ್ತಾ ಹೋದಾಗೆ ನಮ್ಮ ರಿಯಾಕ್ಷನ್ನ ತೀವ್ರತೆಯು ಕಡಿಮೆ ಆಗುತ್ತೆ, ಕಂಪೋಸ್ಡ್ ಆಗುತ್ತೆ, ಕಾಮ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಹಾಗೆ ಆಗುವ ಶಕ್ತಿಯನ್ನು ನಾವು ಪಡ್ಕೊಳ್ತಾ ಹೋಗಬೇಕು. ನಾವು ಮರೆಯೋದಕ್ಕೆ ಏನನ್ನೂ ಸಾಧ್ಯವಿಲ್ಲ. ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತು ನಮಗೇನನ್ನೂ ಮರೆಯೋದಕ್ಕೆ ಬಿಡೋದೂ ಇಲ್ಲ. ಅವೆಲ್ಲ ಕನಲುತಿ ಹೂವಾಳದಲ್ಲಿ
ನಾವು ಒಂದು ಕೆಲಸ ಮಾಡಬಹುದು, ಸೋಷಿಯಲ್ ಮೀಡಿಯಾಗೆ ಅದನ್ನು ಫೀಡ್ ಮಾಡಿ ಆಳದಲ್ಲಿ ಕನಲುತ್ತಿರ್ತಕ್ಕಂತಹ ಕಿನಿಸು ಕರುಬುಗಳು ಮೇಲೇ ಎದ್ದು ಎದ್ದು ಕುಣಿದೇ ಇರುವ ಹಾಗೆ ನಾವು ಮಾಡ್ಕೊಳ್ಬಹುದು. ಅಷ್ಟು ಕಂಟ್ರೋಲ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಆಗ ನೆಮ್ಮದಿ ಹೆಚ್ಚು ಕಾಲ ನಮ್ಮ ಜೊತೆಗೆ ಸ್ಥಾಪಿತವಾಗಿರುತ್ತೆ ಅಂತ ನಾನು ನಂಬ್ತೀನಿ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.